ಇರುಳು ಕೃಷ್ಣನ ಹೊರೆಗೆ ಬಂದನು ಧರಣಿಪತಿ ದುಗುಡದಲ್ಲಿ. ಇರುಳು ಕೃಷ್ಣನ ಹೊರೆಗೆ ಬಂದನು ಧರಣಿಪತಿ ದುಗುಡದಲ್ಲಿ. ನಿಜ ಸೋದರರು ಸಹಿತ ಮುರಾರಿಯಂಗೆ ನಮಿಸಿ ಕೈ ಮುಗಿದು. ಧರ್ಮನಂದನ ದುಗುಡದಲ್ಲಿ ತಮ್ಮಂದರೊಂದಿಗೆ ಬಂದು ಕೃಷ್ಣನ ಪಾದಗಳಿಗೆ ಎರಗಿ ಕೃಷ್ಣ ಎಂದು ಹೇಳಿ ಕೈ ಮುಗಿದ. ದೇವ, ಮಹಾಭಯಂಕರ ಪರಾಕ್ರಮಿಯಾದ ತಾತ ಭೀಷ್ಮ ನಮ್ಮ ಸೇನೆಯನ್ನ ಒರೆಸಿ ಹಾಕುತ್ತಿದ್ದಾನೆ. ನೀನು ನೋಡುತ್ತಲೇ ಇದ್ದೀಯ. ಮದ್ದಾನೆಯು ಕಾಡನ್ನು ನಾಶ ಮಾಡುವ ಹಾಗೆ ಮಾಡುತ್ತಿದ್ದಾನೆ. ನಮ್ಮ ಮೇಲೆ ಸಿಟ್ಟಾಗಿದ್ದಾನೆ ತಾತ ಕೃಷ್ಣ, ಸಿಟ್ಟಾಗಿದ್ದಾನೆ. ಸುರನದಿ ಸುತನು ಅಖಿಲ ಸೇನೆಯ ನೊರೆಸಿದನು. ನಮ್ಮಲ್ಲಿ ಖಾತಿಯ ಧರಿಸಿದನು. ಸುರನದಿ ಸುತನು ಅಖಿಲ ಸೇನೆಯ ನೊರೆಸಿದನು. ನಮ್ಮಲ್ಲಿ ಖಾತಿಯ ಧರಿಸಿದನು. ಜಯವಧುವ ವರಿಸಿದ ದೇವ ಕೇಳೆಂದ. ಗಂಗಾನಂದನನ ಪರಾಕ್ರಮ ದುಸ್ಸಹವಾಗಿದೆ ಕೃಷ್ಣ. ಮಹಾಸರ್ಪ ತಕ್ಷಕ ಘೋರ ವಿಷವನ್ನ ಕಕ್ಕುವಂತೆ ಕಕ್ಕುತ್ತಿದ್ದಾನೆ. ಜಯಲಕ್ಷ್ಮಿಯನ್ನ ವರಿಸಿದ ಭೀಷ್ಮ. ಮಧುಸೂದನ, ನಮ್ಮ ಸೈನಿಕರು ಎದೆಗುಂದಿದ್ದಾರೆ. ಯುದ್ಧದಲ್ಲಿ ಶೂರರು ಉತ್ಸಾಹ ಕಳೆದುಕೊಂಡು ಮೈಮರೆತಿದ್ದಾರೆ ದೇವ. ಬಿರುದಿನ ವೀರಾಧಿವೀರ ಭಟರು ಬೆರಗಾಗಿದ್ದಾರೆ. ನೆರವಣಿಗೆ ಗುಂದಿತ್ತು ಬಲ, ಕೈ ಮರೆದ ರಥಟರು. ಬಿರುದ ಭಟರಿಗೆ ಬೆರಗು ಬಲಿದುದು. ಹೂನೆಗರ ಹೋರಟೆಗಳಳುಕಿದವು. ಭೀಷ್ಮನನ್ನ ಎದುರಿಸಲು ಆಗದೆ ನಮ್ಮ ಪಡೆಯವರು ತಮ್ಮ ಪ್ರತಿಜ್ಞೆಗಳನ್ನು ಮರೆತು ಬಳಲಿದ ಹುಲಿಯಂತೆ, ಸೊಂಡಿಲು ಮುರಿದ ಮದ ಗಜದಂತೆ, ಚಿತ್ರದಲ್ಲಿ ಕಾಣುವ ಸಿಂಹದಂತೆ ಆಗಿದ್ದಾರೆ ವಾಸುದೇವ. ನೆರೆಸುಗಿದ ಹುಲಿಯಂತೆ, ಬರಿ ಕೈ ಮುರಿದ ಮದ ಗಜದಂತೆ. ಚಿತ್ರದಲುರುವ ಕೇಸರಿಯಂತೆ ಮೆರೆದಿದೆ ನಮ್ಮ ಬಲವು. ನೆರೆಸುಗಿದ ಹುಲಿಯಂತೆ, ಬರಿ ಕೈ ಮುರಿದ ಮದ ಗಜದಂತೆ. ಚಿತ್ರದಲುರುವ ಕೇಸರಿಯಂತೆ ಮೆರೆದಿದೆ ನಮ್ಮ ಬಲವೆಂದ. ಮುರಹರ, ಹಿಂದೆ ಯುದ್ಧಗಳಲ್ಲಿ ವೀರಾವೇಶದಿಂದ ಕಾದಿದ ನಮ್ಮ ಕಡೆಯ ಶೂರರ ಶಕ್ತಿ ಸಾಮರ್ಥ್ಯ ಯಮನಂತೆ ಇರುವ ಈ ವೃದ್ಧ ಭೀಷ್ಮನ ಮುಂದೆ ನಿಸ್ಸಾರವಾಗಿದೆ ಕೃಷ್ಣ, ವ್ಯರ್ಥವಾಗಿದೆ. ಎಲ್ಲರೂ ಅವಮಾನಿತರಾಗಿದ್ದಾರೆ. ರಣಹೇಡಿಗಳಂತೆ ಕಾಲ್ತೆಗೆಯುತ್ತಿದ್ದಾರೆ. ಹಾರಿದವು ಹೆಸರುಗಳು, ಭಂಗದ ಸೂರೆಗಳ ಕಟ್ಟಿದರು. ಹಾರಿದವು ಹೆಸರುಗಳು, ಭಂಗದ ಸೂರೆಗಳ ಕಟ್ಟಿದರು. ಮಿಗೆ ತಲೆಮಾರಿಗಳು ಮರಳಿದರು ರಣಹೇಡಿಗಳ ಬಗೆಯಂತೆ. ದೂರುವುದಕ್ಕೆ, ನಮ್ಮ ಕಡೆಯ ವೀರರನ್ನೇ ದೂರುವುದಕ್ಕೆ ಇಷ್ಟಪಡುವುದಿಲ್ಲ ಕೃಷ್ಣ. ಆದರೆ ನಮ್ಮ ಸುಭಟರಿಗೆ ಮನಸ್ಸೇ ಬೇರೆ, ಮಾತೇ ಬೇರೆ ಆಯಿತು. ಸಮರದಲ್ಲಿ ಏಟು ತಿಂದು ಗಾಯವಡೆದು
ಬಳಲಿ ಬೆಂಡಾಗಿದೆ ನಮ್ಮ ಪಡೆ. ಮುರಹರ, ಕೋಪಗೊಂಡ ಯಮನನ್ನಾದರೂ ಎದುರಿಸಬಲ್ಲ, ಪಾಶಧರನಾದ ವರುಣನನ್ನಾದರೂ ಪ್ರತಿಭಟಿಸಬಲ್ಲ, ವಜ್ರಪಾಣಿಯಾದ ದೇವೇಂದ್ರನನ್ನಾದರೂ ಜಯಿಸಬಲ್ಲ ನಮ್ಮ ಕಡೆಯ ವೀರಾಧಿವೀರರು ಧನುರ್ಧಾರಿಯಾಗಿ ನಿಂತಿರುವ ಭೀಷ್ಮನ ಬಾಣಗಳನ್ನು ಎದುರಿಸಲಾರದೆ ನಿಂತಿದ್ದಾರೆ. ಊರಲರಿಯನು ಸುಭಟರಿಗೆ ಮನಬೇರೆ ನುಡಿಬೇರಾಯಿತು. ಊರಲರಿಯನು ಸುಭಟರಿಗೆ ಮನಬೇರೆ ನುಡಿಬೇರಾಯಿತು. ಸಮರದೊಳೇರದಿಂಗುರಿದಿಂದು ದಣಿದುದು ನಮ್ಮ ಬಲವೆಂದ. ಚಳಶಿಳಿ ಮುಖರವಕ್ಕೆ ಪಟುಭಟರು ಅಳುಕಿದರು ಎನ್ನುತ್ತಾನೆ ಧರ್ಮರಾಜ. ಮಿಡತೆಗಳನ್ನು ಹೊಸಕಿ ಹಾಕುವ ಹಾಗೆ ಭೀಷ್ಮ ನಮ್ಮ ಕಡೆಯ ವೀರರನ್ನ ನಿರ್ವೀರ್ಯರನ್ನಾಗಿಸುತ್ತಿದ್ದಾನೆ. ಬುದ್ಧಿ ಇಲ್ಲದೆ ಬಂದ ನಾವು ಈ ಭೀಷ್ಮನನ್ನ ಎದುರಿಸಿದೆವು. ಕೃಷ್ಣ, ನಾವು ತಪ್ಪು ಮಾಡಿದೆವು ಎನಿಸುತ್ತಿದೆ ನನಗೆ. ರಣವಿಶಾರದರು ನಮ್ಮ ಕಡೆಯವರು ಹಲವರು ದಣಿದಿದ್ದಾರೆ ಕೃಷ್ಣ. ಚಳಶಿಣಿ ಮುಖರವಗೆ ಪಟುಭಟರಳುಕಿದರು ವಿರಹಿಗಳವನು. ಚಳಶಿಳಿ ಮುಖರವಗೆ ಪಟುಭಟರಳುಕಿದರು ವಿರಹಿಗಳವನು. ಸಮ್ಮಿಳಿತ ಶಾಸ್ತ್ರಧ್ವನಿಗೆ ಸೆಡೆದರು ಮೂರ್ಖರಂದದಲ್ಲಿ. ನಮ್ಮ ಕಡೆಯವರು ಸಾಮಾನ್ಯರಲ್ಲ ಕೃಷ್ಣ, ಯುದ್ಧತಂತ್ರ ವಿಶಾರದರು, ಸಂಗರದ ರಹಸ್ಯಗಳನ್ನೆಲ್ಲ ತಿಳಿದ ಪ್ರಾಜ್ಞರು. ಇಂಥವರು ಕೃಷ್ಣ ಇಂದ್ರಿಯಗಳಿಗೆ ವಶರಾದರು, ಜೀವಕ್ಕೆ ಹೆದರಿದರು, ತರ್ಕ ಪಂಡಿತರಾಗಿ ಏಟನ್ನ ತಿನ್ನುತ್ತಿದ್ದಾರೆ. ಅಲ್ಲದೆ ಕೃಷ್ಣ, ನಮ್ಮ ಕಡೆಯ ವೀರಾಧಿವೀರರಾದ ಸೈನಿಕರು ಸಮದರ್ಶಿಗಳಾಗಿದ್ದಾರೆ, ಶತ್ರುಗಳ ಕಡೆಯವರ ಪ್ರತಾಪವನ್ನು ಮೆಚ್ಚಿ ತಲೆದೂಗುವವರಾಗಿದ್ದಾರೆ. ರಣರಹಸ್ಯ ಜ್ಞಾನಿಗಳು ಮಿಗೆ ಮಣಿದರಿಂದ್ರಿಯ ವಶಕ್ಕೆ. ರಿಪುಭಟಗಣ ವಿದಾರಣ ತರ್ಕ ವಿದ್ಯಾವೀತರಾಗಿಗಳು. ಸೆಣಸಿನಲಿ ಸಮದರ್ಶಿಗಳು, ಧಾರುಣಿಯ ಪತಿಗಳು, ರಾಜಸೇವಾ ಪ್ರಣಯ ಮೀಮಾಂಸಾದಿ ಮೂಢರು ನಮ್ಮ ಭಟರು ಎಂದ. ಇನ್ನು ಯುದ್ಧವನ್ನು ಮುಂದುವರಿಸಿ ಪ್ರಯೋಜನವಿಲ್ಲವೆಂದೇ ನನಗೆ ಅನಿಸಿದೆ ಕೃಷ್ಣ. ಪ್ರಯೋಜನವಿಲ್ಲ. ತಿಳಿಗೇಡಿತನವಾಯಿತು ಭೀಷ್ಮನೊಂದಿಗೆ ಯುದ್ಧದಲ್ಲಿ ತೊಡಗಿದ್ದು. ಕೃಷ್ಣ, ರಾಜ್ಯಕ್ಕಾಗಿ ಪರಾಕ್ರಮ ಪ್ರದರ್ಶನ ಮಾಡಲು ಹೋಗಿ ನಾನು ಕ್ಷೀಣದೆಸೆಗೆ ಇಳಿಯುತ್ತಿದ್ದೇನೆ. ತಮ್ಮಂದಿರು ಬಾಣಗಳ ಏಟು ತಿಂದು ಬಳಲಿದ್ದಾರೆ. ಕ್ಷಯಂ ನಿತೋಸ್ಮಿ ವಾರ್ಷ್ಣೇಯ ರಾಜ್ಯಹೇತೋ ಪರಾಕ್ರಮಿ. ಭ್ರಾತರಶ್ಚೈವ ಮೇ ಶೂರಾಃ ಸಾಯಕೈಃ ಭೃಶಪೀಡಿತಾಃ. ಮಧುಸೂದನ, ನನ್ನಿಂದಾಗಿ ತಮ್ಮಂದಿರು ಭೀಮಾರ್ಜುನ ನಕುಲ ಸಹದೇವರು ರಾಜ್ಯದ ಸುಖ ಅನುಭವಿಸಲಾರದೆ ವನವಾಸದ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಮತ್ಕೃತೆ ಭ್ರಾತೃ ಸೌಹಾರ್ದಾದ್ ರಾಜ್ಯಭ್ರಷ್ಟ ವನಂಗತಾಃ. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಮಾನಭಂಗವಾದದ್ದು ನನ್ನ ದೆಸೆಯಿಂದಲೇ ಕೃಷ್ಣ, ನನ್ನ ದೆಸೆಯಿಂದಲೇ. ಪರಿಕ್ಲಿಷ್ಟ ತಥಾ ಕೃಷ್ಣ ಮತ್ಕೃತೆ ಮಧುಸೂದನ. ಇಷ್ಟೆಲ್ಲ ಅನರ್ಥಕ್ಕೆ ಕಾರಣನಾಗಿರುವ ನಾನು ಇನ್ನು ಬದುಕಿರಬೇಕೆ ಗೋವಿಂದ, ಬದುಕಿರಬೇಕೆ? ಜೀವನದ ಮೇಲೆ ಭರವಸೆ ಉಳಿದಿಲ್ಲ ನನಗೆ ಕೃಷ್ಣ, ಜೀವನದ ಮೇಲೆ ಭರವಸೆ ಉಳಿದಿಲ್ಲ. ಉಳಿದ ಕೆಲ ದಿನಗಳನ್ನು ಉತ್ತಮ ಧರ್ಮಾಚರಣೆಯಲ್ಲಿ ಕಳೆಯುವ ಮನಸ್ಸಾಗುತ್ತಿದೆ ಮುಕುಂದ.
ಜೀವಿತಂ ಬಹುಮನ್ಯೇಹಂ ಜೀವಿತಂ ಹೃದಯ ದುರ್ಲಭಂ ಜೀವಿತಸ್ಯಾದ್ಯ ಶೇಷೇಣ ಚರಿಷ್ಯೆ ಧರ್ಮಮುತ್ತಮಂ. ಕೃಷ್ಣ, ವಾಸುದೇವ, ಈ ಕಳೆದ 9 ದಿನಗಳ ಯುದ್ಧದಲ್ಲಿ 1,00,000ಕ್ಕೂ ಹೆಚ್ಚು ರಾಜರುಗಳು ಯಮನಗರಿಗೆ ತೆರಳಿದ್ದಾರೆ. ಮಿಕ್ಕವರು ಗಾಂಗೆಯನ ಉಪಟಳಕ್ಕೆ ಬಲಿಯಾಗಲು ಸಿದ್ಧರಿದ್ದಾರೆ. ಹರಿದು ದಿನ ದಿನಕ್ಕೆ 100,000 ಮಹೀಶರು ಯಮನ ನಗರಿಗೆ. ಹರಿದು ದಿನ ದಿನಕ್ಕೆ 100,000 ಮಹೀಶರು ಯಮನ ನಗರಿಗೆ. ಸರಿದು ದುಳಿದರ ದಿಟ್ಟತನ ಗಾಂಗೆಯನು ಬಡಳಗೆ. ಮುಕುಂದ, ಗೋವಿಂದ, ನನ್ನ ತಮ್ಮಂದಿರ ಮೇಲೆ ನಿನಗೆ ಪ್ರೀತಿ ಇದೆ, ನಿನ್ನ ಅನುಗ್ರಹ ನಮ್ಮ ಮೇಲೆ ಇದೆ ಎಂಬುದು ನಿಶ್ಚಯವಾಗಿದ್ದ ಪಕ್ಷದಲ್ಲಿ ಕೇಶವ, ನಮಗೆ ಅನುಕೂಲವಾಗುವಂತಹ ಸಲಹೆಯನ್ನು ಸೂಚಿಸಿ ನಮಗೆ ಕೃಪೆ ಮಾಡುವೆಯಾ? ಯದಿತೇಹಂ ಅನುಗ್ರಾಹ್ಯೋ ಭ್ರಾತೃಭಿಃ ಸಹ ಕೇಶವ ಸ್ವಧರ್ಮಸ್ಯ ಅವಿರೋಧೇನ ಹಿತಂ ವ್ಯಾಹರ ಕೇಶವ. ಶತ್ರುಭಯಂಕರನಾದ ಭಾಗೀರಥೀನಂದನ ಭೀಷ್ಮ ಪಿತಾಮಹನನ್ನು ಗೆಲ್ಲುವುದು ಹೇಗೆ ಎಂದು ತೋಚದಾಗಿದೆ ಕೃಷ್ಣ, ತೋಚದಾಗಿದೆ. ಅರಿಪಯೋನಿಧಿ ಬಡಬನನು ಗೆಲ್ಲಲರಿದು ಗೀಯಾ ಮುಕುಂದ. ಅರಿಪಯೋನಿಧಿ ಬಡಬನನು ಗೆಲ್ಲಲರಿದು ಜಿಯಾ ಮುಕುಂದ. ನಮಗೆ ಪುನಃ ವನವಾಸವೇ ಗತಿಯೋ? ಅದನ್ನಾದರೂ ಹೇಳಿಬಿಡು ಕೃಷ್ಣ, ನೀನೇ ಹೇಳಿಬಿಡು. ನೀನೇ ಕರುಣಿಸೈ, ವನವಾಸವೋ ನಮಗೇನು ಗತಿ? ನೀನೇ ಕರುಣಿಸೈ, ವನವಾಸವೋ ನಮಗೇನು ಗತಿಯೆಂದ. ಧರ್ಮನಂದನನ ಮಾತು ಕೇಳಿ ಜನಮೇಜಯ ಮಹಾರಾಜ ಕೃಷ್ಣ ಮುಗುಳು ನಗೆ ಬೀರುತ್ತಾ ಭೀಮಾರ್ಜುನರ ಕಡೆ ತಿರುಗಿ, ಪಾರ್ಥ, ಭೀಮ, ಕೇಳಿದಿರಾ? ರಾಜ ಯುಧಿಷ್ಠಿರನಿಗೆ ಕಾಡು ಎಂದರೆ ಇಷ್ಟ, ಯುದ್ಧ ಮಾಡುವುದು ಎಂಬುದೆಲ್ಲ ಬರೀ ನೆಪ ಎಂದು ಹೇಳಿ ನಕ್ಕ ಕೃಷ್ಣ. ಮುಗುಳು ನಗೆ ನಸು ಮೊಳೆಯೇ, ಮುಗುಳು ನಗೆ ನಸು ಮೊಳೆಯೇ ಭೀಮಾದಿಗಳಿಗೆಂದನು ಕೃಷ್ಣನು. ಅರಸಗೆ ಸೊಗಸು ಬನದಲ್ಲಿ, ಅರಸಗೆ ಸೊಗಸು ಬನದಲ್ಲಿ ಬರಿಯ ಮನವಿ ಕದನ ಕೇಳಿಯಲಿ. ಧರ್ಮನಂದನ, ನೀನು ಹೀಗೆಲ್ಲ ಚಿಂತೆಗೊಂಡು ಮಾತನಾಡುವುದು ಸರಿಯಲ್ಲ. ನಿನ್ನ ತಮ್ಮಂದಿರು ಸಾಮಾನ್ಯರಲ್ಲ, ದುರ್ಜಯರು. ಬಲಪರಾಕ್ರಮಗಳಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಕೃಷ್ಣ ಸಂದರ್ಭಕ್ಕೆ ತಕ್ಕಂತೆ, ಸತ್ಯಕ್ಕೆ ಭಂಗ ಬರದಂತೆ, ಅತ್ಯುಕ್ತಿ ಇಲ್ಲದೆ ಹೇಗೆ ಮಾತನಾಡುತ್ತಾನೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಯುಧಿಷ್ಠಿರ, ಅರ್ಜುನ, ಭೀಮ ಇಬ್ಬರೂ ಒಂದಾಗಿ ನಿಂತರೆಂದರೆ ಅಗ್ನಿ ವಾಯುಗಳಂತೆ ಒಂದಾಗಿ ನಿಂತು ಲೋಕವನ್ನೇ ಸುಟ್ಟು ಬೊಟ್ಟಿಡುವ ಸಾಮರ್ಥ್ಯ ಪಡೆದಿದ್ದಾರೆ. ಅರ್ಜುನೋ ಭೀಮಸೇನಶ್ಚ ವಾಯುವಗ್ನಿ ಸಮತೇಜಸೌ ಮಾದ್ರೀಪುತ್ರೌ ಚ ವಿಕ್ರಾಂತೌ ತ್ರಿದಶಾನಾಮಿವೇಶ್ವರೌ. ನಕುಲ ಸಹದೇವರಿಬ್ಬರು ಇಂದ್ರರಿಗೆ ಸಮನಾಗಿದ್ದಾರೆ. ಧರ್ಮನಂದನ, ಈಗಲೂ ತಡವಾಗಿಲ್ಲ.
ನೀನು ಅನುಮತಿ ಕೊಡು, ಭೀಷ್ಮನೊಂದಿಗೆ ನಾನೇ ಯುದ್ಧ ಮಾಡುತ್ತೇನೆ. ಮಾಂ ವಾ ನಿಯುಂಕ್ಷ್ವ ಸೌಹಾರ್ದಾತ್, ಮಾಂ ವಾ ನಿಯುಂಕ್ಷ್ವ ಸೌಹಾರ್ದಾತ್ ಯೋತ್ಸೇ ಭೀಷ್ಮೇನ ಪಾಂಡವ. ನೀನು ಇಷ್ಟಪಟ್ಟು ನಿನ್ನ ಆಜ್ಞೆ ಪಡೆದರೆ ಆಗಲಾರದ್ದು ಈ ಸಮರದಲ್ಲಿ ಏನು ತಾನೇ ಇದ್ದೀತು ಯುಧಿಷ್ಠಿರ. ತ್ವತ್ಪ್ರಯುಕ್ತೋ ಮಹಾರಾಜ, ತ್ವತ್ಪ್ರಯುಕ್ತೋ ಮಹಾರಾಜ ಕಿನ್ನ ಕುನೀಯಾಂ ಮಹಾಹವೇ. ಭೀಷ್ಮರನ್ನ ಕೊಲ್ಲಲು ಅರ್ಜುನ ಇಷ್ಟಪಡದೇ ಇದ್ದರೆ ನಾನೇ ಯುಧಿಷ್ಠಿರ, ನಾನೇ ಕೌರವರನ್ನೆಲ್ಲ ಕರೆದು ಅವರೆಲ್ಲ ನೋಡುತ್ತಿರುವಂತೆಯೇ ಭೀಷ್ಮರನ್ನ ಕೊಂದು ಹಾಕುತ್ತೇನೆ, ಇದು ನಿಶ್ಚಯ. ಹನಿಷ್ಯಾಮಿ ರಣೇ ಭೀಷ್ಮಂ ಆಹೂಯ ಪುರುಷರ್ಷಭಂ ಪಶ್ಯತಾಂ ಧಾತ್ರರಾಷ್ಟ್ರಾಣಾಂ ಯದಿ ನೇಚ್ಛಂತಿ ಫಾಲ್ಗುನಃ. ಭೀಷ್ಮರನ್ನ ಗೆದ್ದ ನಂತರವೇ ನಿನಗೆ ವಿಜಯ ಎಂದು ನಿನಗೆ ಅನಿಸಿದ್ದ ಪಕ್ಷದಲ್ಲಿ ಹೇಳು, ಅನುಜ್ಞೆ ಕೊಡು. ನಾನೊಬ್ಬನೇ ಕೇವಲ ರಥ ಸಹಾಯದಿಂದಲೇ ಇಂದಿನ ಯುದ್ಧದಲ್ಲಿ ಭೀಷ್ಮನನ್ನ ಕೊಲ್ಲುತ್ತೇನೆ ಯುಧಿಷ್ಠಿರ. ಯದಿ ಭೀಷ್ಮೇ ಹತೆ ವೀರೇ ಜಯಂ ಪಶ್ಯಸಿ ಪಾಂಡವ, ಹಂತಾಸ್ಮೇಕರಥೇನಾದ್ಯ ಕುರು ವೃದ್ಧಂ ಪಿತಾಮಹಂ. ಪಶ್ಯ ಮೇ ವಿಕ್ರಮಂ ರಾಜನ್ ಮಹೇಂದ್ರಸ್ಯೇವ ಸಂಯುಗೇ ವಿಮುಂಚತೌ ಮಹಾಸ್ತ್ರಾಣಿ ಪಾತಯಿಷ್ಯಾಮಿ ತಂ ರಥಾತ್. ದ್ವಂದ್ವ ಯುದ್ಧದಲ್ಲಿ ಇಂದ್ರನಿಗೆ ಸಮಾನವಾದ ನನ್ನ ಪರಾಕ್ರಮವನ್ನ ಯುಧಿಷ್ಠಿರ ನೀನೇ ಕಣ್ಣಾರೆ ನೋಡುವಿಯಂತೆ. ಮಹಾಸ್ತ್ರಗಳನ್ನು ಪ್ರಯೋಗಿಸುತ್ತಿರುವ ಭೀಷ್ಮನನ್ನ ರಥದಿಂದ ಕೆಳಕ್ಕೆ ಉರುಳಿಸುತ್ತೇನೆ. ಹೌದು, ಯಶತ್ರುಃ ಪಾಂಡುಪುತ್ರಾಣಾಂ ಮಚ್ಛತ್ರುಃ ಸನ ಸಂಶಯಃ. ಯಶತ್ರುಃ ಪಾಂಡುಪುತ್ರಾಣಾಂ ಮಚ್ಛತ್ರುಃ ಸನ ಸಂಶಯಃ. ಮದರ್ಥಾ ಭವದೀಯಾಯೇ ಯೇ ಮದೀಯಾಸ್ತವೈವ ತೇ. ಯಾರು ನಿಮ್ಮ ಮಿತ್ರರೋ ನನಗೂ ಅವರು ಮಿತ್ರರು, ನನ್ನ ಮಿತ್ರರೆಲ್ಲರೂ ನಿನಗೂ ಮಿತ್ರರೇ ಧರ್ಮನಂದನ. ನಿನ್ನ ತಮ್ಮ ಅರ್ಜುನ ನನ್ನ ಮಿತ್ರ, ಬಂಧು, ಶಿಷ್ಯನೂ ಆಗಿದ್ದಾನೆ. ತವ ಭ್ರಾತಾ ಮಮ ಸಖಾ ಸಂಬಂಧೀ ಶಿಷ್ಯ ಏವ ಚ. ಮಾಂ ಸಾನ್ಯುತ್ಕೃತ್ಯ ದಾಸ್ಯಾಮಿ ಫಾಲ್ಗುಣಾರ್ಥೇ ಮಹೀಪತೆ. ಅರ್ಜುನನಿಗಾಗಿ ನನ್ನ ದೇಹದ ಮಾಂಸವನ್ನೇ ತುಂಡು ಮಾಡಿಕೊಡಲು ನಾ ಸಿದ್ಧನಿದ್ದೇನೆ ಯುಧಿಷ್ಠಿರ. ಪುರುಷ ಸಿಂಹನಾದ ಈ ಅರ್ಜುನನು ನನಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲೂ ಇದ್ದಾನೆ. ಧರ್ಮರಾಜ, ನಮ್ಮಿಬ್ಬರಲ್ಲಿ ಪರಸ್ಪರ ಒಪ್ಪಂದವೇ ಆಗಿದೆ. ಇಬ್ಬರ ಸಂಕಟದಲ್ಲಿ ಇಬ್ಬರೂ ಪಾಲುದಾರರಾಗಿರಬೇಕು ಎಂದು ನಮ್ಮಲ್ಲಿ ನಿರ್ಧಾರವಾಗಿದೆ. ರಾಜನ್, ಈಗ ಯುದ್ಧ ಕಾರ್ಯದಲ್ಲಿ ನನ್ನನ್ನು ನೀನು ನಿಯೋಜಿಸು, ನಾನು ನಿನ್ನ ಯೋಧನಾಗುತ್ತೇನೆ. ಸಮಾಂ ನಿಯುಂಕ್ಷ್ವ ರಾಜೇಂದ್ರ, ಸಮಾಂ ನಿಯುಂಕ್ಷ್ವ ರಾಜೇಂದ್ರ, ಯಥಾ ಯೋದ್ಧಾ ಭವಾಮ್ಯಹಂ. ಧರ್ಮನಂದನ, ಯುದ್ಧಕ್ಕೆ ಮುಂಚೆ ಅಜ್ಞಾತವಾಸ ಕಳೆದು ಅಭಿಮನ್ಯು ಉತ್ತರೆಯರ ವಿವಾಹದ ನಂತರ ಉಪಪ್ಲಾವ್ಯ ನಗರದಲ್ಲಿ ಸೇರಿದ್ದ ಸಭೆಯಲ್ಲಿ ಅರ್ಜುನ ಪ್ರತಿಜ್ಞೆ ಮಾಡಿದ್ದ ಅಲ್ಲವೇ? ಘಾತಯಿಷ್ಯಾಮಿ ಗಾಂಗೇಯಂ ಇತಿ. ಗಂಗಾನಂದನ ಭೀಷ್ಮನನ್ನ ಯುದ್ಧದಲ್ಲಿ ಕೊಲ್ಲುತ್ತೇನೆ ಎಂದು.
ತಿಳಿವಳಿಕಸ್ಥನಾದ ಪಾರ್ಥನಿಂದ ಅವನ ಪ್ರತಿಜ್ಞೆಯನ್ನ ಪೂರ್ತಿ ಮಾಡಿಸಬೇಕಾದದ್ದು ನನ್ನ ಕರ್ತವ್ಯ. ಪರಿರಕ್ಷ್ಯಮಿದಂ ತಾವದ್ ವಚಃ ಪಾರ್ಥಸ್ಯ ಧೀಮತಃ. ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಪೂರ್ತಿ ಮಾಡುವಂತೆ ಮಾಡಿಸುವುದು ನನ್ನ ಕರ್ತವ್ಯ ಧರ್ಮರಾಜ, ಇದರಲ್ಲಿ ಸಂಶಯವೇ ಇಲ್ಲ. ಅನುಜ್ಞಾತಂತು ಪಾರ್ಥೇನ ಮಯಾ ಕಾರ್ಯ ನ ಸಂಶಯ. ಅಲ್ಲದೆ ಸಂಗ್ರಾಮ ಭೂಮಿಯಲ್ಲಿ ಪ್ರತಿಜ್ಞೆಯನ್ನು ನೆರವೇರಿಸುವುದು ಅರ್ಜುನನಿಗೆ ಅಂಥ ದೊಡ್ಡ ಕೆಲಸವೇನಲ್ಲ. ಅಥವಾ ಫಾಲ್ಗುಣಸ್ಯೈಷ ಭಾರಃ ಪರಿಮಿತೋರಣೆ. ಅರ್ಜುನ ಮನಸ್ಸು ಮಾಡಿದನೆಂದರೆ ಅಸಾಧ್ಯವಾದದ್ದೂ ಸಾಧ್ಯವಾಗುತ್ತದೆ ಎಂದ ಕೃಷ್ಣ. ಕೃಷ್ಣನ ಮಾತನ್ನ, ಮಹತ್ವಪೂರ್ಣವಾದ ಮಾತನ್ನ ಸಾವಧಾನದಿಂದ ಏಕಾಗ್ರಚಿತ್ತನಾಗಿ ಕೇಳಿದ ಧರ್ಮರಾಜ ಯುಧಿಷ್ಠಿರ, ಕೃಷ್ಣ, ನೀ ಹೇಳುತ್ತಿರುವುದು ನಿಜವೇ, ಸರಿಯಾಗಿಯೇ ಇದೆ. ಈ ಸಮಗ್ರ ಕುರುಸೇನೆಗೆ ನಿನ್ನ ಪ್ರತಾಪದ ಮುಂದೆ ನಿಲ್ಲುವುದಕ್ಕೆ ಸಾಮರ್ಥ್ಯವಿಲ್ಲ ಕೃಷ್ಣ. ಸರ್ವೇ ಹ್ಯೇತೆ ಸಪರ್ಯಾಪ್ತಾ ತವ ವೇಗ ವಿಧಾರಣೆ. ವಿಜಯೀ ವೀರರಲ್ಲಿ ಶ್ರೇಷ್ಠನಾದ ಕೃಷ್ಣ ಗೋವಿಂದ, ನೀನು ನಮ್ಮ ರಕ್ಷಣೆಗೆ ಇದ್ದರೆ ಸಮಸ್ತ ಸೇನಾ ಸಮೇತನಾದ ಇಂದ್ರನನ್ನು ಸಹ ಜಯಿಸಬಲ್ಲೆ. ಹೀಗಿರುವಾಗ ಮಹಾರಥಿ ಭೀಷ್ಮ ಯಾವ ಲೆಕ್ಕಕ್ಕೆ ಮುಕುಂದ? ತ್ವಯಾ ನಾಥೇನ ಗೋವಿಂದ ಕಿಮು ಭೀಷ್ಮಂ ಮಹಾರಥಂ. ಆದರೆ ಮಾಧವ, ನನ್ನ ಬಾಂಧವ್ಯವನ್ನ, ಸ್ನೇಹವನ್ನ, ವಿಶ್ವಾಸವನ್ನ ಬಳಸಿಕೊಂಡು ನಿನ್ನನ್ನ ಅನೃತವಾದಿ, ಆಡಿದ ಮಾತನ್ನು ಉಳಿಸಿಕೊಳ್ಳಲಿಲ್ಲ ಎಂಬ ಅಪಖ್ಯಾತಿಗೆ ಗುರಿ ಮಾಡಲು ನನಗೆ ಇಷ್ಟವಿಲ್ಲ ಗೋವಿಂದ, ಇಷ್ಟವಿಲ್ಲ. ನತು ತ್ವಾಂ ಅನೃತಂ ಕರ್ತುಂ ಉತ್ಸಹೇ ಸ್ವಾತ್ಮ ಗೌರವಾತ್. ನೀನು ಶಸ್ತ್ರ ಧರಿಸಿ ಯುದ್ಧ ಮಾಡದೆ ಏನು ಮಾಡಬೇಕೋ, ಹೇಗೆ ಮಾಡಬೇಕೋ ಹಾಗೆ ಮಾಡು ಕೃಷ್ಣ. ಅಯುಧ್ಯಮಾನಃ ಸಾಹಾಯ್ಯಂ ಯಥೋಕ್ತಂ ಕುರು ಮಾಧವ. ಗೋವಿಂದ, ಅಂದು ನಾನು ಯುದ್ಧವು ಪ್ರಾರಂಭವಾಗುವುದಕ್ಕೆ ಮುನ್ನ ತಾತ ಭೀಷ್ಮನನ್ನ ಕಂಡಿದ್ದೆನಷ್ಟೇ. ಅಂದು ನನ್ನೊಂದಿಗೆ ಮಾತನಾಡಿದಾಗ ಒಂದು ಒಪ್ಪಂದವಾಗಿತ್ತು. ತಾತ ಭೀಷ್ಮರು ಹೇಳಿದ್ದರು, ಧರ್ಮನಂದನ, ಯುದ್ಧದಲ್ಲಿ ನಾನು ನಿನ್ನ ಹಿತಕ್ಕಾಗಿ ಸಲಹೆ ನೀಡಬಲ್ಲೆ, ಆದರೆ ಏನೇ ಆಗಲಿ ನಿನ್ನ ಕಡೆ ವಹಿಸಿ ಮಾತ್ರ ಯುದ್ಧವನ್ನು ಮಾಡಲಾರೆ. ಮಂತ್ರಯುಷ್ಯೇ ತವಾರ್ಥಾಯ ನತು ಯೋತ್ಸ್ಯೆ ಕಥಂಚನ. ನಾನು ದುರ್ಯೋಧನನಿಗಾಗಿ ಮಾತ್ರವೇ ಯುದ್ಧ ಮಾಡುತ್ತೇನೆ. ದುರ್ಯೋಧನಾರ್ಥಂ ಯೋತ್ಸ್ಯಾಮಿ ಸತ್ಯಮೇತದ್ ಇತಿ ಪ್ರಭೋ. ಇದು ನಿಜಕ್ಕೂ ಸತ್ಯವಾದ, ವಾಸ್ತವವಾದ ಸಂಗತಿ ಪ್ರಭು. ಆದದ್ದರಿಂದ ಮಾಧವ, ಭೀಷ್ಮ ನಿಜಕ್ಕೂ ನನಗೆ ರಾಜ್ಯವನ್ನು, ರಾಜ್ಯ ಪಡೆಯಲು ಸಲಹೆಯನ್ನು ಕೊಡುತ್ತಾನೆ. ಸಹಿ ರಾಜ್ಯಸ್ಯ ಮೇ ದಾತ ಮಂತ್ರಸ್ಯೈವ ಚ ಮಾಧವ. ಆದದ್ದರಿಂದ ಮಧುಸೂದನ, ತಸ್ಮಾತ್ ದೇವವ್ರತಂ ಭೂಯೋ ವಧೋಪಾಯಾರ್ಥಮಾತ್ಮನಃ ಭವತಾ ಸಹಿತಾಃ ಸರ್ವೇ ಪ್ರಯಾಮ ಮಧುಸೂದನ. ನಾವೆಲ್ಲ ಪುನಃ ನಿನ್ನ ಜತೆ ದೇವವ್ರತ ಭೀಷ್ಮರ ಬಳಿ ಹೋಗಿ ಅವನ ವಧೆಯ ಉಪಾಯವನ್ನು ಅವನನ್ನೇ ಕೇಳೋಣ ಎಂದ ಧರ್ಮರಾಜ. ಧರ್ಮರಾಜ ಹೇಳಿದದನ್ನು ಕೇಳಿದ ಮೇಲೆ ಕೃಷ್ಣನಿಗೆ ಬಹಳ ಸಮಾಧಾನವಾಯಿತು. ತನ್ನ ಪ್ರತಿಜ್ಞೆಯನ್ನು ತಾನು ಪಾಲಿಸಬೇಕು ಎಂಬುದರ ಬಗೆಗೆ ಧರ್ಮರಾಜನಿಗೆ ಇದ್ದ ಕಾಳಜಿಯನ್ನು ಕಂಡು ಸಂತಸ, ತೃಪ್ತಿಯಾಗಿ ಧರ್ಮಜನ ಮೇಲಿನ ಗೌರವ ಹೆಚ್ಚಿತು. ಪರಸ್ಪರ ಪ್ರೀತಿ ಗೌರವ ಎಂದರೆ ಹೀಗಿರಬೇಕು ಎಂದು ಸಂಜಯ ಧೃತರಾಷ್ಟ್ರನಿಗೆ ಹೇಳಿರಲೇಬೇಕು. ಧರ್ಮರಾಜ, ನೀ ಹೇಳಿದುದು ಸರಿ. ಭೀಷ್ಮ ತಾನಾಗಿ ಸಲಹೆ ಕೊಡುವುದಾಗಿ ತಿಳಿಸಿರುವುದು ನಿಜಕ್ಕೂ ಅವನ ಘನತೆಯನ್ನು ಹೆಚ್ಚಿಸಿದೆ ಎಂದ ಕೃಷ್ಣ. ಧರ್ಮರಾಜ ಹೀಗೆ ಏನೋ ಹೇಳಿದ, ಆದರೆ ಹೇಳಿ ಮಮ್ಮಲ ಮರುಗಿದ. ಕಂಗಳಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅಥವಾ ಗೋವಿಂದ, ನಾವಿನ್ನೂ ಬಾಲಕರಾಗಿದ್ದಾಗ, ತಂದೆಯಿಲ್ಲದ ತಬ್ಬಲಿಗಳಾಗಿದ್ದಾಗ ಭೀಷ್ಮನೇ ನಮ್ಮನ್ನು ಬೆಳೆಸಿದ್ದು. ಆತನು ವೃದ್ಧನೂ ಹಿತೈಷಿಯೂ ಆದ ಆತನನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಪಡುತ್ತಿದ್ದೇವೆ ನಾವು. ಕೃಷ್ಣ, ಈ ನನ್ನ ಕ್ಷತ್ರಿಯ ಜನ್ಮವನ್ನು ಸುಡಬೇಕು ಮುಕುಂದ, ಸುಡಬೇಕು ಎಂದು ಹಲುಬಿದ. ಆಗ ಕೃಷ್ಣ, ಧರ್ಮರಾಜ, ನೀನು ದುಃಖಿಸಿ ಪ್ರಯೋಜನವಿಲ್ಲ. ಹೀಗೆ ಮಾಡದೇ ಇದ್ದರೆ
ಭೀಷ್ಮರನ್ನ ಎದುರಿಸಿ ಹೋರಾಡುವುದು ಎಂಬುದು ದುಸ್ಸಾಧ್ಯ ಧರ್ಮರಾಜ, ದುಸ್ಸಾಧ್ಯ. ಸಮರಾಂಗಣದಲ್ಲಿ ಶಿವನೇ ಬಂದು ನಿಂತರೂ ಅಂಜುವವನಲ್ಲ ಅವನು. ಆದದ್ದರಿಂದ ಸಾಮೋಪಾಯದಿಂದ ಭೀಷ್ಮನನ್ನು ಒಲಿಸಿಕೊಳ್ಳುವುದರ ಮೂಲಕವೇ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ನಾವು. ವಿಕಟತನವಂತಿರಲಿ ಭೀಷ್ಮನ ಬೆಗಡುಗೊಳಿಸಲು ಹರನ ಹವನಲ್ಲ, ಭೀಷ್ಮನ ಬೆಗಡುಗೊಳಿಸಲು ಹರನ ಹವನಲ್ಲ, ಅಗಣಿತನ ಸಾಮದಲ್ಲಿ ಮುರಿಯಲು ಬೇಕು ನಾವೆಲ್ದ. ಚಂಡ ಪರಾಕ್ರಮಿ ಭೀಷ್ಮ ಸಿಟ್ಟಾದರೆ ಖಂಡ ಪರಶುವನ್ನೂ ಲೆಕ್ಕಿಸುವುದಿಲ್ಲ ಎಂದು ಹೇಳಿದ ಖರದಂಡನಾಭನ ಮಾತಿಗೆ ಒಪ್ಪಿ ಶಿರಬಾಗಿದ ಧರ್ಮನಂದನ. ಚಂಡಬಲ ನೀ ಭೀಷ್ಮ ಮುಳಿದರೆ ಖಂಡ ಪರಶುವ ಗಣಿಸನು ಎನೆ, ಖರದಂಡನಾಭನ ಮತಕ್ಕೆ ನೃಪತಿ ಹಸಾದವೆನುತಿದ್ದ. ರಾತ್ರಿ ಜನಮೇಜಯ ಮಹಾರಾಜ ಯಾರಿಗೂ ತಿಳಿಯದಂತೆ ಧರ್ಮರಾಜ ಯುಧಿಷ್ಠಿರ ತನ್ನ ತಮ್ಮಂದಿರನ್ನೂ ಕರೆದುಕೊಂಡು ಕೃಷ್ಣನನ್ನ ಮುಂದು ಮಾಡಿಕೊಂಡು, ಇರುಳು ಗುಪಿತದಲ್ಲಿ ಅವನಿಪತಿ ಸೋದರರು ಮುರರಿಪು ಸಹಿತ ಬಂದನು, ಸುರನದಿ ನಂದನನ ಮಂದಿರಗಾಗಿ ವಹಿಲದಲ್ಲಿ. ಕುಪುತದಲ್ಲಿ ಬಂದರು, ವಹಿಲದಲ್ಲಿ ಬೇಗ ಬೇಗ ನಡೆದು ಬಂದರು. ಕರೆದು ಪರಿಹಾರರಿಗೆ ಬಂದುದನರುಹನು, ಅವದಿರು ಹೊಕ್ಕು ಸಮಯವನರಿದು ಭೀಷ್ಮಂಗೀಹದನ ಭಿನ್ನಹವ ಮಾಡಿದರು. ಸೇವಕ ಒಬ್ಬನನ್ನ ಕರೆದು ತಾವು ಬಂದಿರುವುದಾಗಿ ಭೀಷ್ಮರಿಗೆ ತಿಳಿಸಬೇಕು ಎಂದು ಹೇಳಿದರು. ಅವನು ಭೀಷ್ಮರಲ್ಲಿಗೆ ಹೋಗಿ ತಿಳಿಸಿದ. ಪಾಂಡವರು ಬಂದರು ಎಂಬ ಸಂಗತಿಯನ್ನ ಕೇಳಿ ಭೀಷ್ಮರು, ಧರ್ಮಜನು ಬಂದನೆ, ಮುರರಿಪು ಕರೆತಂದನೆ ಎಂದುಕೊಂಡು, ಬಂದನೆ ಧರ್ಮಜನು ಮುರರಿಪು ತಂದನೆ, ಬಂದನೆ ಧರ್ಮಜನು ಮುರರಿಪು ತಂದನೆ, ಕೌರವನ ನಕಟ ಕೊಂದನೆ, ಶಿವ ಶಿವ ಎನ್ನುತ್ತ ಮೌನದಲ್ಲಿ ಮುಳುಗಿದು. ಅಕ್ಕಟ ಕೌರವರನ್ನು ಕೊಂದನೆ, ಶಿವ 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 ಎಂದು ಮೌನದಲ್ಲಿ ಮುಳುಗಿದನಂತೆ ಭೀಷ್ಮ. ಅಲ್ಲಿ ಇದ್ದ ಚಾರರನ್ನ ಹೊರಕ್ಕೆ ಕಳಿಸಿ ಬರಹೇಳು ಎಂದು ತನ್ನ ಆಪ್ತ ಸೇವಕನಿಗೆ ಸೂಚನೆ ಕೊಟ್ಟ ಭೀಷ್ಮ. ಮಂದಿಯನು ಹೊರಗಿರಿಸಿ ಬರಹೇಳೆಂದರೆ, ಮಂದಿಯನು ಹೊರಗಿರಿಸಿ ಬರಹೇಳೆಂದರೆ, ಆಗಲೇ ಕೃಷ್ಣ ಕೊಂತಿ ನಂದನರು ಬರಲು. ಕುಂತಿ ನಂದನರು ಕೃಷ್ಣನೊಂದಿಗೆ ಬಂದರು. ಎದ್ದು ಬಂದು ಭೀಷ್ಮರು ಸ್ವಾಗತಿಸಿದರು. ಇದಿರುವಂದನು ಭೀಷ್ಮ ವಿನಯದಲ್ಲಿ. ಇದಿರುವಂದನು ಭೀಷ್ಮ ವಿನಯದಲ್ಲಿ. ಅಬ್ಬ ಸಂದರ್ಭ ಎಂಥದೇ ಇರಲಿ, ಸನ್ನಿವೇಶ ಹೇಗೇ ಇರಲಿ, ಸುಸಂಸ್ಕೃತರು ಸಭ್ಯರು ಶಿಷ್ಟಾಚಾರವನ್ನು ಮರೆಯದೆ ತಪ್ಪದೆ ಹೇಗೆ ಪಾಲಿಸುತ್ತಾರೆ ಎಂಬುದನ್ನು ಹೇಗೆ ತಿಳಿಸುತ್ತಿದ್ದಾನೆ ಕವಿ ನೋಡಿ.
ಸುಕವಿಗಳು ಸುಕವಿಗಳೇ, ಶಿಷ್ಟರು ಶಿಷ್ಟರೇ. ಪಾಂಡವರು ಶತ್ರುಪಕ್ಷದವರು. ಯುದ್ಧ ಗಂಭೀರ ವಾತಾವರಣವನ್ನು ತಂದಿದೆ. ಪರಿಸ್ಥಿತಿ ಸಂದಿಗ್ಧ. ದುರ್ಯೋಧನ ಸರ್ಪಕಾವಲು ಇಟ್ಟಿದ್ದಾನೆ. ಭೀಷ್ಮರಿಗೆ ಪಾಂಡವರ ಮೇಲೆ ಒಲವು ಇರುವುದರಿಂದ ಅರೆಮನಸ್ಸಿನಿಂದ ಯುದ್ಧ ಮಾಡುತ್ತಿದ್ದಾರೆ ಎಂದು ಆಕ್ಷೇಪಿಸಿದ್ದಾನೆ ದುರ್ಯೋಧನ. ಯುದ್ಧಾರಂಭದಲ್ಲಿ ಎಲ್ಲರೂ ನೋಡುತ್ತಿದ್ದಂತೆಯೇ ಧರ್ಮರಾಜ ಯುಧಿಷ್ಠಿರ ಧನುರ್ಬಾಣಗಳನ್ನು ರಥದಲ್ಲಿಯೇ ಬಿಟ್ಟು ಕಾಲನಡಿಗೆಯಲ್ಲಿ ಬಂದು ಭೀಷ್ಮ, ದ್ರೋಣ, ಕೃಪ, ಶಲ್ಯರ ಬಳಿ ಹೋಗಿ ನಮಸ್ಕಾರ ಮಾಡುವವನಂತೆ ಮಾಡಿ ಏನೋ ಮಾತನಾಡಿಕೊಂಡು ಹೋದ ಎಂಬ ಸಂದೇಹ ಬೇರೆ. ಯುದ್ಧತಂತ್ರ ವಿಶಾರದ ವಾಸುದೇವ ಅವರಿಗೆ ರಕ್ಷಕನಾಗಿ ಇದ್ದಾನೆ. ದ್ರೋಣರ ಮೇಲೆ ಭಕ್ತಿ ಗೌರವ ಇದ್ದರೂ, ಕರ್ಣನ ಮೇಲೆ ಸ್ನೇಹ ಇದ್ದರೂ, ಭೀಷ್ಮರು ಬಿದ್ದರೆ ತಾನೂ ತನ್ನವರೂ ಮುಗಿದಂತೆಯೇ ಎಂದು ಚೆನ್ನಾಗಿ ಬಲ್ಲ ಕೌರವ. ಮೈಯೆಲ್ಲ ಕಣ್ಣಾಗಿ ಇದ್ದು ಸರ್ಪಕಾವಲು ಇಟ್ಟಿದ್ದಾನೆ. ಮಹಾದಂಡನಾಯಕ ಗಂಗಾನಂದನ ಭೀಷ್ಮರ ಬಿಡಾರದ ಸುತ್ತ ಎಲ್ಲರೂ ನೋಡಿಕೊಂಡು ಇರಬೇಕು ಎಂದು ಆಜ್ಞೆ ಮಾಡಿದ್ದಾನೆ. ಇಂಥ ಜಾಗಕ್ಕೆ ಪಾಂಡವರು, ಕೃಷ್ಣ ಬಂದಿದ್ದಾರೆ. ಕೌರವನಿಗೆ ತಿಳಿದರೆ ಪರಿಣಾಮ ಏನಾದೀತು ಊಹಿಸಲೂ ಸಾಧ್ಯವಿಲ್ಲ. ಕುಂತಿಯ ಮಕ್ಕಳು ಬಂದರೆ ಮುರರಿಪು ತಂದನೆ ಎಂದು ತಿಳಿದು ಕೌರವರ ಕಥೆ ಮುಗಿದಂತೆಯೇ ಎಂದು ನಿಟ್ಟುಸಿರು ಬಿಟ್ಟು ಏನೂ ತೋಚದೆ ಮೌನವಾಗಿ ಕುಳಿತನಂತೆ. ಆದರೂ ಕೃಷ್ಣನೊಂದಿಗೆ ಬಂದ ಪಾಂಡವರನ್ನ ತಾನೇ ಎದ್ದು ಹೋಗಿ ಇದಿರು ಬಂದನು ಭೀಷ್ಮ ವಿನಯದಲ್ಲಿ ಎಂದು ತಿಳಿಸುತ್ತಿದ್ದಾನೆ ಕವಿ. ಕವಿತೆಯು ನಮಗೆ ಕಲಿಸುವ 10 ಹಲವು ಪಾಠಗಳಲ್ಲಿ ಇಂಥದೂ ಒಂದು. ಕೃಷ್ಣನನ್ನ ಕಂಡು ಪುಳಕಿತನಾಗಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿರುವ ಪುಣ್ಯ ಸ್ವರೂಪನನ್ನ ಬಾಯಿ ತುಂಬ ಹೊಗಳಿ ಸ್ವಾಗತಿಸುತ್ತಿದ್ದಾನೆ ಭೀಷ್ಮ. ಅರಸಿ ಹೊಗಲು ಆಮ್ನಾಯನಿಕರ ಕೆತೆರಹುಗುಡದ ಪರಸ್ವರೂಪನು ಕುರುಹುಗೊಂಡರೆ ಮಂದಿವಾಳವಿದೇವಾ. ಅರಸಿ ಹೊಗಲು ಆಮ್ನಾಯನಿಕರಕ್ಕೆ ತೆರಹುಗುಡದ ಪರಸ್ವರೂಪನು ಕುರುಹುಗೊಂಡರೆ ಮಂದಿವಾಳವಿದೇವಾ. ನೀನೊಲಿದು ಅರಸಿಕೊಂಡೈತರಲು ತಾನೈಸರವನು. ನೀನೊಲಿದು ಅರಸಿಕೊಂಡೈತರಲು ತಾನೈಸರವನು. ಆಗಲಿ ನಿನ್ನ ಭೃತ್ಯನ ಹೊರೆವ ಪರಿಯಿದು. ಕೃಷ್ಣ ಜಯ ಜಯ, ಕೃಷ್ಣ ಜಯ ಜಯ ಎನ್ನುತ್ತ ನಿಡುಗೆಡೆದ. ದೇವ, ನೀನೇ ಒಲಿದು ನನ್ನನ್ನ ನಾ ಇರುವ ಪಾಳಯವನ್ನ ಹುಡುಕಿಕೊಂಡು ಬಂದಿದ್ದೀಯ. ಮುರಹರ, ನಾನು ಏನು ಮಹಾ ಒಬ್ಬ ಸಾಮಾನ್ಯ ವ್ಯಕ್ತಿ, ಕಶ್ಚಿತ್ ವ್ಯಕ್ತಿ. ಆದರೂ ನೀನಾಗಿ ಬಂದಿರುವುದು ನಿನ್ನ ಘನತೆಯನ್ನ, ಮಹಿಮೆಯನ್ನ ತೋರಿಸುತ್ತದೆ ಮುರಹರ. ನಿನ್ನ ಸೇವಕನನ್ನ ಪರೆಯುವ ಪರಿಯೇ ಇದು ಕೃಷ್ಣ. ಗೋವಿಂದ, ಜಯ ಜಯ ಜಯ, ಜಯ 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 ಎಂದು ಹೇಳಿ ದೀರ್ಘದಂಡ ಪ್ರಣಾಮ ಮಾಡುತ್ತಾನೆ ಭೀಷ್ಮ. ದೇವ, ನೀನೊಲಿದು ಅರಸಿಕೊಂಡೈತರಲು ತಾನೈಸರವನು. ಆಗಲಿ ನಿನ್ನ ಭೃತ್ಯನ ಹೊರೆವ ಪರಿಯಿದು. ಕೃಷ್ಣ ಜಯ ಜಯ, ಜಯ ಜಯ ಎನ್ನುತ್ತ ನಿಡುಗೆಡೆದ. ಮಂದಹಾಸ ವೀರಿ ಹರಿ ಗಂಗಾನಂದನನ್ನ ತಬ್ಬಿಕೊಂಡನಂತೆ. ಧೃತರಾಷ್ಟ್ರ ಮಹಾರಾಜ ಹೇಗೆ ಬಣ್ಣಿಸಲಿ ಈ ದೃಶ್ಯವನ್ನ? ಉರುತರ ಪ್ರೇಮದಿಂದ ಕೃಷ್ಣ ಭೀಷ್ಮನನ್ನ ಬಾಚಿ ತಬ್ಬಿಕೊಳ್ಳುತ್ತಿದ್ದಾನೆ, ರಾಜನ್ ತಬ್ಬಿಕೊಳ್ಳುತ್ತಿದ್ದಾನೆ ಎಂದ ಸಂಜಯ. ನಗುತ ಹರಿ
ಗಂಗಾಕುಮಾರನ ನೆಗಹಿದನು ನಗುತ ಹರಿ. ಗಂಗಾಕುಮಾರನ ನೆಗಹಿದನು ಬಳಿಕಿ ಬರು ರತುನಾಳಿಗಳ ಕಾಣಿಕೆಯಿತ್ತು. ಮೈಕ್ಕಿದರು ಭಕುತಿಯಲಿ ಪಾಂಡವರು ತಾವು ತಂದಿದ್ದ ಫಲ ತಾಂಬೂಲ ಕಾಣಿಕೆ ಮೊದಲಾದವನ್ನ ತಮ್ಮ ತಾತನಿಗೆ ಅರ್ಪಿಸಿ ಪಾದಗಳಿಗೆ ಎರಗಿದರು. ಧರ್ಮರಾಜ, ಭೀಮ, ಪಾರ್ಥ, ಯಮಳರು ಒಬ್ಬೊಬ್ಬರನ್ನೂ ತಬ್ಬಿಕೊಂಡು ಉಕ್ಕಿ ಬಂದ ಆನಂದ ಭಾಷ್ಪಗಳಿಂದ ಅವರ ತಲೆಯನ್ನ ತೋಯಿಸಿದನಂತೆ ಭೀಷ್ಮ. ಅದೆಷ್ಟು ದಿನ ತಾನು ಲಾಲಿಸಿ ಪಾಲಿಸಿ ಮುದ್ದಿಸಿದ ತಬ್ಬಲಿ ಮಕ್ಕಳು ಎಂದು ನೆನೆದು ಗಂಟಲು ಬಿಗಿಯಿತಂತೆ ಭೀಷ್ಮರಿಗೆ. ಪಾರ್ಥನನ್ನ ಬಾಣಗಳಿಂದ ನೋಯಿಸಿಬಿಟ್ಟೆನಲ್ಲ ಎಂದು ನೆನೆದು ಕಂಬನಿಗರದನಂತೆ. ತೆಗೆದು ಬಿಗಿಯಪ್ಪಿದನು ಯಮಜಾದಿಗಳ ಮನ್ನಿಸಿ. ಯಮಜಾದಿಗಳ ಮನ್ನಿಸಿ ವೀಲಯವನಿತ್ತು. ಒಗುಮಿಗೆಯ ಹರುಷದಲ್ಲಿ ಹೊಂಪುಳಿಯೋದನು. ಒಗುಮಿಗೆಯ ಹರುಷದಲ್ಲಿ ಹೊಂಪುಳಿಯೋದನ ಭೀಷ್ಮ. ಯುದ್ಧ ಧರ್ಮಕ್ಕೆ ಕಟ್ಟು ಬೀಳಬೇಕಾದ ಕ್ಷತ್ರಿಯ ಜನ್ಮದ ಮೇಲೆಯೇ ಜುಗುಪ್ಸೆ ಬಂದಿರಬೇಕು ಭೀಷ್ಮರಿಗೆ. ಯುಧಿಷ್ಠಿರ, ಶತ್ರುಗಳ ಪಾಳೆಯ ಇದು. ದುರ್ಯೋಧನನ ತಮ್ಮಂದಿರು ದುಷ್ಟರು, ಉಚಿತ ಅನುಚಿತ ತಿಳಿಯದ ಅವಿವೇಕಿಗಳು. ಈಗ ಇರುಳು, ನೀವು ದೊರೆಗಳು. ಅರಿಯಬೇಡಿದು ರಾಯನನುಜರು ದುರುಳರು. ಉಚಿತಾನುಚಿತ ಗೇಡಿಗಳು ಇರುಳು ದೊರೆಗಳು ನೀವು. ಅನಾಲೋಚಿತದಲೈತಹರೇ ಹೀಗೆಲ್ಲ ಇರುವಾಗ ಇಂತಹ ಸಂದರ್ಭದಲ್ಲಿ ಬಂದಿದ್ದೀರಿ, ಬರಬಹುದೇ? ಧರ್ಮನಂದನ, ಕೃಷ್ಣನ ರಕ್ಷೆ ಇದ್ದರೂ ಸಹ ವ್ಯವಹಾರ ಧರ್ಮವನ್ನ, ರಾಜತಂತ್ರ ವಿಧಾನವನ್ನ ಉಪೇಕ್ಷಿಸಬಾರದು ಕಂಡೆಯ. ನಮ್ಮ ಧರ್ಮ ಕರ್ತವ್ಯವನ್ನ ನಿಯಮಕ್ಕೆ ಭಂಗ ಬರದಂತೆ ಪಾಲಿಸಿಕೊಂಡು ಬರಬೇಕು ಕಂಡೆಯ. ಹರಿಯ ಬಲುಹುಂಟಾದಡೆಯು ಧಿಕ್ಕರಿಸಬಾರದು ರಾಜಮಂತ್ರವನು ಅರಸ. ಹರಿಯ ಬಲುಹುಂಟಾದಡೆಯು ಧಿಕ್ಕರಿಸಬಾರದು ರಾಜಮಂತ್ರವನು ಅರಸ. ಸಾಕು ಇನ್ನೇನು ಬಂದುದ ಹೇಳು ನೀನೆಂದ. ಎಚ್ಚರವಾಗಿರು. ಅದಿರಲಿ, ಹೇಳು, ಬಂದ ಉದ್ದೇಶವೇನು ಕಂದ? ನನ್ನಿಂದ ನಿಮಗೆ ಆಗಬೇಕಾದ ಕಾರ್ಯವೇನಾದರೂ ಇದೆಯೇ? ಯುದ್ಧಕ್ಕಾಗಿ ನಿಮ್ಮ ಪಕ್ಷಕ್ಕೆ ಕರೆಯುವುದು ಒಂದು, ಯುದ್ಧ ಮಾಡಬೇಡ ಎಂದು ತಡೆಯುವುದು ಎರಡನೆಯದು. ಇವೆರಡನ್ನ ಹೊರತು ಬೇರೆ ಏನನ್ನಾದರೂ ಕೇಳು, ಸಂಕೋಚ ಪಡಬೇಡ. ಕಿಂ ವಾ ಕಾರ್ಯಂ ಕರೋಮ್ಯದ್ಯ ಯುಷ್ಮಾಕಂ ಪ್ರೀತಿವರ್ಧನಂ ಯುದ್ಧಾದನ್ಯತ್ರ ಹೇ ವತ್ಸಾಹ ವ್ರಿಯಂತಾಂ ಮಾಂ ವಿಶಂಕಥ. ನೀನು ಕೇಳುವುದು ಎಷ್ಟೇ ದುಸ್ಸಾಧ್ಯವಾದರೂ ಮಾಡುತ್ತೇನೆ ಎಂದ ಭೀಷ್ಮ. ಹೀಗೆ ಭೀಷ್ಮ ಹೇಳಿ ಭರವಸೆಯನ್ನು ಕೊಟ್ಟದ್ದನ್ನು ನೋಡಿ ಧರ್ಮರಾಜ ಯುಧಿಷ್ಠಿರ, ತಾತ, ನಾವು ಬಂದದ್ದು ಉಚಿತವಲ್ಲ ಎಂದೇ ನೀನು. ಉಚಿತ ಅನುಚಿತವನ್ನ ಈ ಸಂದರ್ಭದಲ್ಲಿ ಯೋಚಿಸಲು ಆರೆನಾಗಿದ್ದೇನೆ ನಾನು.
ನಮ್ಮನ್ನು ಕಾಪಾಡುವ ಹೊಣೆಗಾರಿಕೆ ತಾತ ನಿನಗೆ ಸೇರಿದ್ದು, ಈ ಶ್ರೀಕೃಷ್ಣನಿಗೆ ಸೇರಿದ್ದು. ಅರಿಯೇನು ಚಿತವನು ತಾತ, ನಾನರಿಯೇನು ಚಿತವನು ಎಮ್ಮ ಭಾರದ ಹೊರಿಗೆ ನಿಮ್ಮದು ಕೃಷ್ಣನದು, ಎಮ್ಮ ಭಾರದ ಹೊರಿಗೆ ನಿಮ್ಮದು ಕೃಷ್ಣನದು. ವರಿದರೆಯು ಮೇನ್ ಮರೆದರೆಯು ರಕ್ಷಕರು ನೀವೆಮಗೆ. ನಾವು ತಿಳಿದು ಮಾಡಿದರು, ತಿಳಿಯದೆ ತಪ್ಪು ಮಾಡಿದರು ರಕ್ಷಕರು ನೀವು ನಮಗೆ. ತಾತ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನಭವತಿ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿಯರು ಇರುವುದು ಉಂಟೆ. ಮಗನು ದಡ್ಡ, ಏನು ಅರಿಯದವನು ಎಂದು ಪೊರೆಯಲು ಮರೆಯುತ್ತಾಳೆಯೇ ಪೆತ್ತ ತಾಯಿ. ತಾತ, ಅರಿಯನೇನುವನೆಂದು ಸಲಕಲು ಮರೆವಳೇ ಬಾಲಕನ ತಾಯಿ. ಅರಿಯನೇನುವನೆಂದು ಸಲಕಲು ಮರೆವಳೇ ಬಾಲಕನ ತಾಯಿ. ನೀನುರುವ ವಜ್ರದ ಜೋಡು ನಮಗಿದೆ ಭೀತಿಯೇಗೆ. ನೀನುರುವ ವಜ್ರದ ಜೋಡು ನಮಗಿದೆ ಭೀತಿಯೇಗೆ. ಅತ್ಯಮೂಲ್ಯವಾದ ವಜ್ರದ ರಕ್ಷೆಯಾಗಿ ನಮಗೆ ನೀ ಇರುವಾಗ ಭೀತಿ ಏಕೆ ನಮಗೆ ಎಂದುಕೊಂಡಿದ್ದೇವೆ ನಾವು. ಆದರೆ ತಾತ, ನಮಗೆ ಜಯವು ಲಭಿಸುವುದಾದರೂ ಹೇಗೆ ಹೇಳಿ? ರಾಜ್ಯಕಾಮರಾದ ರಾಜಸ ಬುದ್ಧಿಗಳೂ ನಾವು. ಯಮಗೆ ಜಯವೆಂತಹುದು, ಯಮಗೆ ಜಯವೆಂತಹುದು. ರಾಜ್ಯ ಭ್ರಮೆಯ ರಾಜಸ ಬುದ್ಧಿಗಳು ವಿಕ್ರಮ ವಿಹೀನರು ನಾವು. ನೀವು ತ್ರೈಲೋಕ್ಯ ವಿಜಯಿಗಳು. ಸೋಲನ್ನೇ ಅನುಭವಿಸುತ್ತಿರುವ ಜಯವಿಹೀನರು ನಾವು. ನೀವು ತ್ರಿಲೋಕ ವಿಜಯಿ. ಯುದ್ಧದಲ್ಲಿ ನಾವು ಸೋಲನ್ನ ಕಂಡೆವು. ನಮ್ಮ ಕಡೆಯ ವೀರಾಧಿವೀರರು ತಾತ ಯಮನ ಅತಿಥಿಗಳಾಗಿ ಹೋದರು. ಸಮರಸೋತುದು ಸಮರಸೋತುದು ನಮ್ಮ ಸುಭಟರು ಯಮನ ಸೇವಕರಾಯಿತು. ನಮ್ಮ ಸುಭಟರು ಯಮನ ಸೇವಕರಾಯಿತು. ಕೃಪೆಯಿಂದೆಮಗೆ ನಿಮ್ಮಭಿಮದವ ಬೆಸಸುವುದು ತಾತ. ಕೃಪೆಯಿಂದ ಯಮಗೆ ನಿಮ್ಮಭಿಮತವ ಬೆಸಸುವುದು ಎಂದನ ಭೂಪ. ಕೃಪೆ ಮಾಡಿ ನೀವು ನಮಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಕಾಪಾಡಬೇಕು ಎಂದು ಬಿನ್ನವಿಸಿದ ಯುಧಿಷ್ಠಿರ. ತಾತ, ನೀನು ಸರ್ವಜ್ಞ. ನಿನಗೆ ತಿಳಿಯದ ಸಂಗತಿ ಒಂದನ್ನೂ ನಾನು ಹೇಳುತ್ತಿಲ್ಲ. ಆಕೆ ಬಾಳರು ಭೀಮ ಪಾರ್ಥರು ನೂಕದಾಘವಂ. ಆಕೆ ಬಾಳರು ಭೀಮ ಪಾರ್ಥರು ನೂಕದಾಘವವು. ಉಳಿದ ಸೇನಾನೀಕವೇ ನಿಮ್ಮಿಂದ ಸವೆದುದು ಹಲವು ಮಾದೇನು. ಶೂರರು ನನ್ನ ತಮ್ಮಂದಿರು ನಿಜ. ಆದರೆ ನಮ್ಮ ಸೇನೆಯ ಬಹುಪಾಲು ನಿಮ್ಮಿಂದ ನಾಶ ಹೊಂದಿತು.
ಸಾಕುವುದಕ್ಕೋ ಸಾಯಿಸುವುದಕ್ಕೋ ನಿಮ್ಮ ಎದುರು ನಿಂತು ಮಾತನಾಡುವ ಯೋಗ್ಯತೆ ನಮಗೆ ಇಲ್ಲ ತಾತ. ತಾತ, ನಾನು ಸುತ್ತಿ ಬಳಸಿ ಹೇಳುತ್ತಿಲ್ಲ. ಸಾಕುವರೆ ಮೇನ್ಮುನಿದು ಕೊಲುವರೆ, ಬೇಕು ಬೇಡೆಂಬವರ ಕಾಣೆನು. ಸಾಕುವರೆ ಮೇನ್ಮುನಿದು ಕೊಲುವರೆ, ಬೇಕು ಬೇಡೆಂಬವರ ಕಾಣೆನು. ಕಾಕನಾಡೆನು ಕಾಕನಾಡೆನು ಬೆಸಸಿ ನಿಮ್ಮಭಿಮತವ ನೆನಗೆ, ಬೆಸಸಿ ನಿಮ್ಮಭಿಮತವ ನೆನಗೆ ಎಂದ. ತಾತ, ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿರಿ ಸಾಕು. ನಮ್ಮ ಸೇನೆ ಕೊನೆ ಕಾಣುತ್ತಾ ಬಂದಿತು. ನಿಮ್ಮ ಸೇನೆ ನಷ್ಟವನ್ನೇ ಅನುಭವಿಸಿಲ್ಲ. ನಿಮ್ಮನ್ನ ಸಂಗ್ರಾಮದಲ್ಲಿ ಕಾದಿ ಗೆಲ್ಲುವುದು ಎಂಬುದು ಸಾಧ್ಯವಲ್ಲದ್ದು ತಾತ, ಸಾಧ್ಯವಲ್ಲದ್ದು. ತೀದುದೆಮ್ಮಯ ಸೇನೆ ನಸು ಸೊಪ್ಪಾದುದಿಲ್ಲ ಅರಿಸೇನೆ. ತೀದುದೆಮ್ಮಯ ಸೇನೆ ನಸು ಸೊಪ್ಪಾದುದಿಲ್ಲರಿಸೇನೆ. ನಿಮ್ಮನು ಕಾದಿ ಗೆಲುವರೆ ಮೊಲೆಯ ನೋಡಿದ ತಾಯಿ ಜಾಹ್ನವಿಯೇ. ತಾಯಿ ಜಾಹ್ನವಿಯ ಎದೆಹಾಲು ಕುಡಿದು ಬೆಳೆದ ಮೈ ನಿಮ್ಮದು. ಇದನ್ನ ಕೆಡಹುವುದು ಎಂಬುದು ಆಗದ ವಿಷಯ, ಆಗದ ವಿಷಯ. ಇನ್ನು ನಾವು ಕಾದಿದ್ದೂ ಆಯಿತು, ಕೌರವರನ್ನ ಸೋಲಿಸಿದ್ದೂ ಆಯಿತು, ಭೂಮಿಯನ್ನು ಗೆದ್ದದ್ದೂ ಆಯಿತು, ಸಿಂಹಾಸನದ ಮೇಲೆ ಕೂತಿದ್ದೂ ಆಯಿತು, ರಾಜ್ಯಭಾರ ಮಾಡಿದ್ದೂ ಆಯಿತು ತಾತ, ರಾಜ್ಯಭಾರ ಮಾಡಿದ್ದೂ ಆಯಿತು. ಕಾದಿದೆವು, ಕಟ್ಟಿದೆವು, ಗೆಲಿದೆವು ಮೇದಿನಿಯ. ಕಾದಿದೆವು, ಕಟ್ಟಿದೆವು, ಗೆಲಿದೆವು ಮೇದಿನಿಯ ನಾವಿನ್ನು. ಅಯ್ಯೋ ತಾತ, ಮರಳಿ ವನವಾಸಕ್ಕೆ ಹೊರಡಿ ಎಂದು ಹರಸಿ ಅಪ್ಪಣೆ ಕೊಟ್ಟು ಕಳಿಸಿ ಸಾಕು. ಅಪ್ಪಣೆ ಕೊಟ್ಟು ಕಳಿಸಿರಿ ನಮ್ಮನ್ನ. ಮುಂದಿನ ತೀರ ವನವಾಸಕ್ಕೆ ನೇಮವ ಕೊಟ್ಟು ಕಳುಹಿ. ಮುಂದಿನ ತೀರ ವನವಾಸಕ್ಕೆ ನೇಮವ ಕೊಟ್ಟು ಕಳುಹೆಂದ. ಎಂದು ಕಡುನೊಂದು ಹೇಳಿ ನಿರಾಶನಾದ ಯುಧಿಷ್ಠಿರ. ಗಂಗಾನಂದನರೇ, ಕೃಷ್ಣ ಹೇಳುತ್ತಿದ್ದಾನೆ, ನಿಜಕ್ಕೂ ಕೌರವ ಪಾಂಡವರು ಉಭಯ ಕುಲದವರು ನಿನ್ನ ಮೊಮ್ಮಕ್ಕಳೇ ಆಗಿದ್ದಾರೆ ಅಲ್ಲವೇ? ಮಂದಿಸುವಡೆ ಈ ಉಭಯ ರಾಯರು ನಿನ್ನ ಮೊಮ್ಮಂದಿರುಗಳು. ಮನ್ನಿಸುವಡೆ ಈ ಉಭಯ ರಾಯರು ನಿನ್ನ ಮೊಮ್ಮಂದಿರುಗಳು. ಅದರೊಳು ನಿನ್ನ ಕುಣಿಕೆಯೊಳಿಹುದು ಕುಂತಿಸುದರ ಜೀವನವು. ಕುಂತಿ ಮಕ್ಕಳ ಉಳಿವು ಅಳಿವು ನಿನ್ನ ಉರುಲಿನಲ್ಲಿ ಕುಣಿಕೆಯಲ್ಲಿ ಸಿಕ್ಕಿಕೊಂಡಿದೆ. ಚಿಕ್ಕಂದಿನಲ್ಲಿ ನೀನೇ ಸಾಕಿದೆ, ನಿನ್ನನ್ನೇ ನಂಬಿದ್ದಾರೆ ಅವರು ಭೀಷ್ಮರೇ. ನಿನ್ನನೇ ನಂಬಿಹರು, ನಿನ್ನನೇ ನಂಬಿಹರು, ನೀನೇ ಮುನ್ನ
ಶಿಶುತನದಲ್ಲಿ ಸಲಹಿದೆ ನೀನೇ ಮುನ್ನ ಶಿಶುತನದಲ್ಲಿ ಸಲಹಿದೆ ಮನ್ನಣೆಯ ನೀ ಬಲ್ಲೆ ಮನ್ನಣೆಯ ನೀ ಬಲ್ಲೆ ಎಂದನು ದಾನವಧ್ವಂಸಿ ಇವರನ್ನ ನೀ ಚೆನ್ನಾಗಿ ಬಲ್ಲೆ, ಇವರಿಗೆ ಏನು ಮಾಡಿದರೆ ಒಳಿತಾಗುತ್ತದೆ ಎಂದು ನೀನೇ ಹೇಳಬೇಕು ಎಂದು ಹೇಳಿದ ದಾನವಧ್ವಂಸಿ. ಕೃಷ್ಣ ಹೀಗೆ ಹೇಳೋಣ, ಭೀಷ್ಮನ ಕಣ್ಣುಗಳು ತೇವವಾದವು, ಗಂಟಲು ಬಿಗಿಯಿತು. ಧರ್ಮರಾಜಾದಿಗಳನ್ನು ವಾತ್ಸಲ್ಯಪೂರಿತವಾದ ಕಂಗಳಿಂದ ನೋಡಿದ. ಎಂಥ ಧರ್ಮ ಸಂಕಟದಲ್ಲಿ ಸಿಕ್ಕಿಕೊಂಡೇ ಎಂದು ಯೋಚಿಸುತ್ತಿದ್ದ. ಧರ್ಮರಾಜ ಪುನಃ ಕೈ ಮುಗಿಯುತ್ತ ಕಣ್ಣೀರಿಡುತ್ತ ಗದ್ಗದಿತನಾಗಿ ಬಹಳ ದೈನ್ಯದಿಂದ, ಪಿತಾಮಹ ಬ್ರೂಹಿ ತಸ್ಮಾದುಪಾಯಂನೋ ಯಥಾ ಯುದ್ಧೇ ಜಯೇಮಹಿ ಭವಂತಂ ಸಮರೇ ಕ್ರುದ್ಧಂ ದಂಡಹಸ್ತಮಿವಾಂತಕಂ. ದಂಡಧಾರಿ ಯಮರಾಜ ಕ್ರುದ್ಧನಾಗಿ ರಣರಂಗದಲ್ಲಿ ನಿಂತಿರುವ ನಿನ್ನನ್ನು ಹೇಗೆ ತಾನೇ ಗೆಲ್ಲುವುದು ತಾತ, ಹೇಗೆ ತಾನೇ ಗೆಲ್ಲುವುದು? ಈ ಉಪಾಯವನ್ನು ನಮಗೆ ತಿಳಿಸಿ ಕೃಪೆ ಮಾಡು, ಕೃಪೆ ಮಾಡು. ವಜ್ರಧರ ಇಂದ್ರ, ವರುಣ, ಯಮ ಆದಿ ಇವರನ್ನಾದರೂ ಜಯಿಸಬಹುದು. ಶಕ್ಯೋ ವಜ್ರಧರೋ ಜೇತುಂ ವರುಣೋಧ ಯಮಸ್ತಥ. ಆದರೆ ಇಂದ್ರಾದಿ ದೇವತೆಗಳು ರಾಕ್ಷಸರು ಒಟ್ಟಾಗಿ ಬಂದರೂ ನಿನ್ನನ್ನು ಜಯಿಸಲು ಆಗುವುದಿಲ್ಲ. ನ ಭವಾನ್ ಸಮರೇ ಶಕ್ಯ ಸೇಂದ್ರೈರಪಿ ಸುರಾಸುರೈ. ಧರ್ಮರಾಜ ಆಡಿದ ಈ ಮಾತನ್ನು ಕೇಳಿದ ಭೀಷ್ಮ ಮಹಾಬಾಹುವಾದ ಪಾಂಡುನಂದನ ಧರ್ಮರಾಜ ಯುಧಿಷ್ಠಿರನನ್ನು ತಬ್ಬಿಕೊಂಡು, ಯುಧಿಷ್ಠಿರ, ನೀ ಹೇಳುವುದು ಸತ್ಯ. ನಾಹಂ ಜೇತುಂ ರಣೇ ಶಕ್ಯ ಸೇಂದ್ರೈರಪಿ ಸುರಾಸುರೈ. ಇಂದ್ರಾದಿ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ಬಂದರೂ ನನ್ನನ್ನು ಜಯಿಸುವುದಕ್ಕೆ ಆಗುವುದಿಲ್ಲ. ಆತ್ತ ಶಸ್ತ್ರೋರಣೇ ಯತ್ತೋ ಗೃಹೀತ ವರ ಕಾರ್ಮುಕ. ನನ್ನ ಕೈಯಲ್ಲಿ ಎಲ್ಲಿಯ ತನಕ ಶಸ್ತ್ರ ಇರುವುದೋ, ಎಲ್ಲಿಯ ತನಕ ಧನುರ್ಧಾರಿಯಾಗಿ ನಾನು ಸಮರಕ್ಕೆ ಇಳಿದು ನಿಲ್ಲುತ್ತೇನೋ, ದೇವಗಣದೊಂದಿಗೆ ಇಂದ್ರ ಬರಲಿ ರಾಕ್ಷಸಗಣ ಬರಲಿ ನನ್ನನ್ನು ಎದುರಿಸುವ ಸಾಮರ್ಥ್ಯ ಅವರಿಗೆ ಇರುವುದಿಲ್ಲ. ಧರ್ಮನಂದನ, ಚಿಂತಿಸಬೇಡ. ಇನ್ನು ನನಗೆ ಕಾಲನು ಸಮೀಪಿಸಿದ್ದಾನೆ, ನೀ ಇನ್ನು ಭಯಪಡಬೇಡ. ಎನಲು ಮೊಮ್ಮಂದಿರುಗಳಲಿನ ಘನತೆಯನ್ ಕಿವಿಗೊಟ್ಟು ಕೇಳಿದು ನೆನೆದುದಂತಃಕರಣ ನೆನೆದುದಂತಃಕರಣ ಕಂಬನಿದು ಬಿದನು ಭೀಷ್ಮ. ಎನಗೆ ಕಾಲ ಸಮೀಪ ಮಗನೇ, ಎನಗೆ ಕಾಲ ಸಮೀಪ ಮಗನೇ, ನಿನಗೆ ಭಯಬೇಡಿನ್ನು. ಎನಗೆ ಕಾಲ ಸಮೀಪ ಮಗನೇ, ನಿನಗೆ ಭಯಬೇಡಿನ್ನು. ಕಂದ, ಕೌರವ ದಾನವಾಂತಕ ಕೃಷ್ಣನಿಗೆ ತಪ್ಪಿ ನಡೆದಾಗಲೇ ತನ್ನ ಮೃತ್ಯುವನ್ನು ಕರೆದುಕೊಂಡ ಎಂದು, ಜಯಸಿರಿ ನಿಮಗೆ ಮಾಲೆ ಹಾಕಿದಳು ಎಂದು ಖಚಿತಪಡಿಸಿಕೊಂಡೆ ಧರ್ಮರಾಜ. ಕುರುಪತಿ ಧನುಜ ವೈರಿಗೆ ತಪ್ಪಿದಾಗಲೇ ನಿಮಗೆ ಜಯವು. ಕುರುಪತಿ ಧನುಜ ವೈರಿಗೆ ತಪ್ಪಿದಾಗಲೇ ನಿಮಗೆ ಜಯವೆಂದ. ಅಸಂಖ್ಯ ರಾಜರನ್ನ ಕೊಂದೆ ನಾನು ಯುಧಿಷ್ಠಿರ. ಶತ್ರು ಸೈನ್ಯಕ್ಕೆ ಅಪಾರ ನಷ್ಟ ಉಂಟು ಮಾಡಿದೆ. ನಿನ್ನ ಮೇಲೆ ನನಗೆ ಸಿಟ್ಟು ಇಲ್ಲ ಧರ್ಮನಂದನ, ಸಿಟ್ಟು ಇಲ್ಲ. ಕೊಂದೆದ ಗಣಿತರಾಯರನು
ತಾಮಂದಿಯನು ಕೊಂದೆನ ಗಣಿತರಾಯರನು ತಾಮಂದಿಯನು ನಿನಗಾನು ಮುನಿಯನು. ಯುಧಿಷ್ಠಿರ, ನಾನು ಬದುಕಿರುವವರೆಗೂ ನಿಮಗೆ ರಾಜ್ಯವು ಸಿಗುವುದು ಎಂಬುದು ಇಲ್ಲವೇ ಇಲ್ಲ. ಸತ್ಯವಾಗಿ ಹೇಳುತ್ತೇನೆ, ನಾನು ಯುದ್ಧದಲ್ಲಿ ವಿಮುಖನಾದ ಮೇಲೆಯೇ ನೀವು ಇತರರನ್ನೆಲ್ಲ ಜಯಿಸುವುದು ಸಾಧ್ಯ. ನಿನಗೆ ನಿಜವಾಗಿಯೂ ಜಯಗಳಿಸುವ ಅಪೇಕ್ಷೆ ಇದ್ದರೆ ಶೀಘ್ರದಲ್ಲಿಯೇ ನನ್ನನ್ನು ಕೊಲ್ಲುವ ಉಪಾಯವನ್ನು ಕಂಡುಕೊಳ್ಳಬೇಕು. ಈ ಬಗೆಗೆ ಸಂಕೋಚ ಪಡಬೇಕಾದದ್ದಿಲ್ಲ, ಕಿಂಚಿತ್ತೂ ಚಿಂತಿಸಬೇಕಿಲ್ಲ. ನೀವು ನಿಮಗೆ ಇಷ್ಟ ಬಂದಂತೆ ಕೊಲ್ಲಲು ಪ್ರಯತ್ನ ಮಾಡಿರಿ. ನಾನೇ ಅನುಮತಿ ಕೊಟ್ಟಿದ್ದೇನೆ, ಆಜ್ಞೆ ಮಾಡುತ್ತೇನೆ. ಸುಖವಾಗಿ ನನ್ನ ಮೇಲೆ ಬಾಣವೃಷ್ಟಿಗರೆಯಿರಿ. ಚಿಂತಿಸಬೇಡ ಧರ್ಮನಂದನ, ಚಿಂತಿಸಬೇಡ. ಅನುಜಾನಾವಃ ಪಾರ್ಥಾಃ ಪ್ರಹರಧ್ವಂ ಯಥಾ ಸುಖಂ. ಅನುಜಾನಾವಃ ಪಾರ್ಥಾಃ ಪ್ರಹರಧ್ವಂ ಯಥಾ ಸುಖಂ. ಏವಂ ಹಿ ಸುಕೃತಂ ಮನ್ಯೇ ಏವಂ ಹಿ ಸುಕೃತಂ ಮನ್ಯೇ ಭವತಾಂ ವಿದಿತೋ ಹ್ಯಹಂ.